ಸೊ ತಮಗೆ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಆಫ್ಟರ್ ವಾಚಿಂಗ್ ಮೂವಿ ಯಾವುದು? ಎಸ್ ಅಫ್ಕೋರ್ಸ್ ಯಶ್ ಅವ್ರು ಕರೆ ಮಾಡಿರೋದು ಇಡೀ ಚಿತ್ರತಂಡಕ್ಕೆ ಒಂಥರ ಏನು ಆ, ಗಜಕೇಸರಿ ಯೋಗ ಬಂದಂಗೆ ಅಂತ ಹೇಳ್ಬೋದು. ನಿಜವಾಗ್ಲೂ ಅಲ್ವಾ, ಅವ್ರು ತುಂಬಾ ರೇರು. ಅವ್ರ ತಾಯಿ ಪ್ರೊಡ್ಯೂಸ್ ಮಾಡಿರೋ ಚಿತ್ರಕ್ಕೆ ಯಶ್ ಅವ್ರು ಸಪೋರ್ಟ್ ಮಾಡ್ತಾರಾ ಅನ್ನೋ ನಮ್ದೆಲ್ಲ ಪ್ರಶ್ನೆ ಆಗಿತ್ತು. ಬಟ್ ಅದ ಕಾಣಿಸ್ಲಿಲ್ಲ, ಮಾಡ್ಲಿಲ್ಲ. ಒಟ್ನಲ್ಲಿ ಆನ್ ಸ್ಕ್ರೀನ್ ಅಂತೂ ಮಾಡಲಿಲ್ಲ, ಆಫ್ ಸ್ಕ್ರೀನ್ ಗೊತ್ತಿಲ್ಲ ನಮ್ಗೆ. ಬಟ್ ಉಪಾಧ್ಯಕ್ಷ ಆದ್ಮೇಲೆ ಕಾಂತಾರ 1 ಬಗ್ಗೆನೂ ಮಾತಾಡಿದ್ರು ಯಶ್ ಅವರು. ಬಟ್ ಆದ್ರೆ ಈ ರೀತಿ ಅವರು ಒಂದು ಪೋಸ್ಟ್ ಮಾಡಿ ಅಂಡ್ ಫೋನ್ ಕಾಲ್, ಸುಧಾಕರ್ ಅವ್ರೆ ಹೇಗಿತ್ತು ಅವತ್ತು ಆ ಮೊಮೆಂಟ್ ನಮ್ ಜೊತೆ ಶೇರ್ ಮಾಡ್ತೀರಾ? ಆಕ್ಚುಲಿ ಅವತ್ತು ಎಲ್ಲ ಒಂಥರ ಸರ್ಪ್ರೈಸಿಂಗ್ ಮೂಮೆಂಟ್ಸ್. ಅವತ್ತು ರವಿಚಂದ್ರನ್ ಸರ್ ಮೀಟ್ ಮಾಡಕ್ ಹೋದ್ವಿ ಫುಲ್ ಟೀಮ್. ಸೊ ರವಿ ಸರ್ ಮನೇಲಿ ಲೈಕ್ ಆಲ್ಮೋಸ್ಟ್ ವಿ ಹ್ಯಾಡ್ ಲೈಕ್ 2-3 ಅವರ್ಸ್ ಕಾನ್ವರ್ಸೇಷನ್ ಸರ್ ಜೊತೆ ಮಾತಾಡ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಒಂದು ಕಾಲ್ ಬರುತ್ತೆ ಸರ್ ಟೀಮಿಂದ. ಕಾಲ್ ಬಂದು ಅರ್ಜೆಂಟು ಕಾಲ್ ಕನೆಕ್ಟ್ ಮಾಡು, ಅಣ್ಣ ಮಾತಾಡ್ಬೇಕಂತೆ. ಯಾರಣ್ಣ ಅಂದೆ, ಅಣ್ಣ ಯಶ್ ಅವ್ರು ಮಾತಾಡ್ಬೇಕಂತ. ನಂಗೆ ಶಾಕೆ ಆಗೋಯ್ತು, ಏನಿದೆ ಸಡನ್ ಆಗಿ 1% ಚಾರ್ಜಿಂಗ್ ಇದ್ದಿದ್ದು ನಂದು. ನಾನು ಅದೇ ಯೋಚನೆ ಮಾಡ್ತಿದ್ದೆ ಅವತ್ತು. ನನ್ನ ಹತ್ರ ಚಾರ್ಜಿಂಗ್ ಇಲ್ಲ ಅಂದ್ರೂ ಮತ್ತೆ ಅವ್ರು ನಾನು ಕನೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮ ಅದೃಷ್ಟ ನೋಡ್ರಿ, ಟಕ್ಕನಿಗೆ ತಿರ್ಗಾ ಕಾರ್ತಿಕ್ ನಂಬರಿಂದ ಕಾಲ್ ಮಾಡಿ ತಿರ್ಗಾ ಸರಿ ಕನೆಕ್ಟ್ ಮಾಡ್ಕೊಂಡು ಲೈಕ್ ಲಿಟ್ರಲಿ ನಮ್ಮ ಹತ್ರ ಒಂದು 5 to 10 minutes ಅಂತೂ ಆರಾಮಾಗಿ ಮಾತಾಡಿದ್ರು. ಮಾತಾಡಿ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದೆ ಕಂಟೆಂಟ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ ಅವ್ರು ಹೇಳಿದ್ರು. ಈ ಶಾರ್ಟ್ ಫಿಲಮ್ಸು, ರೀಲ್ಸು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲಾಸ್ಟ್ 5-6 ವರ್ಷದಿಂದ ನೀವು ಕಷ್ಟ ಬಿದ್ದು ಇವತ್ತು ನಿಮ್ಮ ಬೌಂಡ್ರೀಸ್ ದಾಟಿ ಒಂದು ಸಿನಿಮಾ ಮಾಡಬೇಕು ಅಂತ ಸೇರಿ ಎಲ್ಲ ಮಾಡಿದ್ದೀರಾ.